ನೀವು ಕೂಡ ದೃಶ್ಯಗಳು ನೋಡಬಹುದು. ಸಾಲುಗಟ್ಟಿ ಇಲ್ಲಿ ಜನರಿರುವಂತದ್ದು ಬಹಳ ಪ್ರಮುಖವಾಗಿ ಕಳೆದ 2 ಗಂಟೆಯಿಂದನೂ ಕೂಡ ಜನರು ಕಾಯ್ತಾ ಇರುವಂತದ್ದು ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಏನೋ ಚನ್ನಪಟ್ಟಣದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸೋಮನಹಳ್ಳಿಗೆ ಬರ್ತದೆ. ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಜನರು ಕೂಡ ಕಾದು ಕುಳಿತಾರಂಥದ್ದು. ಅಂತಿಮ ನಮನ ಸಲ್ಲಿಸಬೇಕು ಅಂತೇಳಿ ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು ಬಂದಿರುವಂಥದ್ದು. ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥದ್ದು. ಮೈಸೂರು, ಮಂಡ್ಯ ಸೇರಿದಂತೆ ಬಹಳ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಹೆಸರನ್ನ ಎಸ್ ಎಂ ಕೃಷ್ಣ ಅವರು ಗಳಿಸಿದ್ರು. ಅವರು ಕೂಡ ಕಾದು ಕುಳಿತಿರುವಂಥದ್ದು. ಎಷ್ಟೊತ್ತಿಗೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಬರ್ತದೆ, ಅವ್ರನ್ನ ದರ್ಶನವನ್ನ ನೋಡ್ಬೇಕು ಅಂತೇಳಿ ಕೂಡ ಇರುವಂಥದ್ದು. ಒಂದಷ್ಟು ಜನ ಸ್ಥಳೀಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಎಲ್ಲಿಂದ ಬಂದಿದ್ದಾರೆ ಅಂತೇಳಿ. ಸರ್, ಎಲ್ಲಿಂದ ಬಂದಿದ್ರಿ? ಯಾವ ರೀತಿ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ? ಮದ್ದೂರು ತಾಲೂಕು ಸರ್, ಮದ್ದೂರು ತಾಲೂಕು ಪಕ್ಕ ಬೆಳತೂರು ಗ್ರಾಮದವರು. ಅವರು ವಿಶ್ವಸಂಸ್ಥೆಯ ನಾಯಕ. ಒಬ್ಬ ಗ್ರಾಮೀಣ ಭಾಗದಲ್ಲಿ ಗುಡಿಸಿನಲ್ಲಿ ಹುಟ್ಟಿ ಅರಮನೆ ಗಂಟುವೆ ವಿಶ್ವಸಂಸ್ಥೆಯ ಗಂಟುವೆ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಎಜುಕೇಷನು, ಕೈಗಾರಿಕೆ, ಕೃಷಿ ಕ್ಷೇತ್ರ ಮತ್ತು IT-BT ಎಲ್ಲ ರೀತಿ ಬೆಳವಣಿಗೆ ಕಾರಣಕ್ಕಾಗಿ ಜನಸಾಮಾನ್ಯರಿಂದ ಹಿಡಿದು ಹೈಯರ್ ಕ್ವಾಲಿಫಿಕೇಶನ್ ಮಾಡಿರ್ತಕ್ಕಂಥ ಎಲ್ಲ ಕ್ವಾಲಿಫೈಡ್ಗೂ ಉದ್ಯೋಗ ಸಿಗ್ತಕ್ಕಂಥ ಅವಕಾಶನ ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ. ರಾಜಕಾರಣದಲ್ಲೂ ಅಷ್ಟೇ ಇವರ ರಾಜಕಾರಣ ಬೇರೆಯವ್ರಿಗೆ ಮಾರ್ಗದರ್ಶನ ಆಗಿರಲಿ ಅಂತೇಳಿ ಬಯಸ್ತೀನಿ ಸರ್. ಸರ್, ನೀವು ಎಷ್ಟೊತ್ತು ಬಂದ್ರಿ? ಅಂತಿಮ ನಮನ ಸಲ್ಲಿಸಲಿಕ್ಕೆ 9 ಗಂಟೆಗೂ ಬಂದವರು. ಇಲ್ಲಿ ಮದ್ದೂರು ಪಕ್ಕ ನೆಗರಕೆರೆಯಿಂದ ಬಂದವರು. ಅವರು ವಿದೇಶಾಂಗ ಸಚಿವರಾಗಿದ್ದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿ ಆಗಿದ್ರು, ಸುಮಾರು ಮಂತ್ರಿಗಳಾಗಿದ್ದಾರೆ. ಹಂಗಾಗಿ 9 ಗಂಟೆಯಿಂದ ವೆಯ್ಟ್ ಮಾಡ್ದಂಗೆ ಆಯ್ತು. ಇಲ್ಲಿ ಅಜ್ಜಿ ಒಬ್ರು ಕೂತಿದ್ದಾರೆ. ಎಷ್ಟೊತ್ತಿಂದ ಬಂದಿದ್ರು? ಅಜ್ಜಿ, ಎಷ್ಟೊತ್ತು ಬಂದಿದ್ರಿ? ನಾವು ಬೆಳಿಗ್ಗೆನೆ ಬಂದ್ವಿ. ಯಾವ ಊರಿಂದ ಬಂದಿದ್ದೀರಿ? ಕೊಪ್ಪದಿಂದ. ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಏನ್ ಹೇಳ್ತೀರಿ? ತುಂಬಾ ದುಃಖ ಆಗ್ತಿದೆ ಅಂತ ಹೇಳ್ಬೋದು. ತುಂಬಲಾರ್ದು ನಷ್ಟ ಆಗಿದೆ ನಮ್ಮ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಇದಾಗಿದೆ. ಮಂತ್ರಿ ಅವರು ಇನ್ನೊಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು. ಅಂದರೆ ರಾಜಕೀಯದಿಂದ ನಿವೃತ್ತಿ ಆಗಬಾರ್ದಾಗಿತ್ತು, ಇರಬೇಕಾಗಿತ್ತು. ಏನು ಮಾಡೋದು? ಅಮ್ಮ, ನೀವೇ ಯಾವ ಊರಿಂದ ಬಂದಿದ್ದಾರೆ? ನಾವು ಕೊಪ್ಪದಿಂದ ಬಂದಿದ್ದೀವಿ. ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ತುಂಬ ದುಃಖ ಆಗುತ್ತೆ. ತುಂಬ ಒಳ್ಳೆಯವರು, ಏನೆಲ್ಲ ಕೆಲಸ ಮಾಡಿದ್ದಾರೆ. ತುಂಬ ಸ್ತ್ರೀ ಶಕ್ತಿ ಆಗ್ಬೋದು, ಬಿಸಿ ಊಟ ಆಗ್ಬೋದು, ಫ್ಯಾಕ್ಟ್ರಿ ಮಾಡಿದ್ದಾರೆ ಕೊಪ್ಪದಲ್ಲಿ, ಎಲ್ಲ ಮಾಡಿದ್ದಾರೆ. ಇಂದ್ರಾದ್ರೆ ಇಲ್ಲಿಂದ ಬಂದಂತ ಅಂತಿಮ ದರ್ಶನ ಪಡಲಿಕ್ಕೆ ಬಂದಂತ ಜನರು ಹೇಳ್ತಾರೆ, ಸಾಕಷ್ಟು ರಾಜಕೀಯವಾಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ರು. ಇವತ್ತು ನಾವು ಕೂಡ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಬಂದಿದೀವಿ ಅಂತ ಅವರ ಮಾತುಗಳನ್ನ ಹೇಳ್ತಾ ಇರುವಂತದ್ದು.